ಲಾ ಆಫ್ ಅಟ್ರಾಕ್ಷನಲ್ಲಿ ಪಾಸಿಟಿವ್ ಥಿಂಕ್ ಮಾಡಿರಿ ಪಾಸಿಟಿವ್ನೇ ಅಟ್ರಾಕ್ಟ್ ಮಾಡ್ಕೊಳ್ತೀರಾ ಅಂತಾರೆ. ಆಗೆಲ್ಲ ನನ್ನ ಮೈಂಡ್ನಲ್ಲಿ ತುಂಬ ಕ್ವಶನ್ಸ್ ಬರ್ತಾಯಿತ್ತು. ನಿಮಗೂ ಬಂದಿರುತ್ತೆ, ಬರ್ತಾ ಇರುತ್ತೆ. ನಾವು ರೋಡನ್ನು ಕ್ರಾಸ್ ಮಾಡ್ತಾ ಇರ್ತೀವಿ, ಮನೇಲಿ ಅಮ್ಮ ಇರ್ತಾರೆ, ಮಗು ಲೇಟ್ ಆಗುತ್ತೆ ಮನೆಗೆ ಬರೋದು. ಆಗ ಅಮ್ಮನ ಮೈಂಡಲ್ಲಿ ಏನು ಬರುತ್ತೆ? ಪಾಸಿಟಿವ್ ಮಾತ್ರ ಬರಲ್ಲ. ಫಸ್ಟ್ ಕ್ವಶನ್ ಬರದೆ, ಫಸ್ಟ್ ಥಾಟ್ ಬರದೆ, ಎಲ್ಲಾದರೂ ಗಾಯ ಆಗಿಬಿಡ್ತಾ, ಆಕ್ಸಿಡೆಂಟ್ ಆಗಿಬಿಟ್ಟಿರ್ತಾ, ಯಾರಾದರೂ ಎತ್ಕೊಂಡೋಗಿಲ್ಲ ತಾನೇ, ಎಷ್ಟೊಂದು ನೆಗೆಟಿವ್ ಮಾಡಿದಾಗಲೂ ನೆಗೆಟಿವ್ ಆಗಿರಲ್ಲ. ಹಾಗಿದ್ದಾಗ ಪಾಸಿಟಿವ್ ಥಿಂಕ್ ಮಾಡಿದ ಕೂಡಲೇ ಪಾಸಿಟಿವ್ ಹೇಗಾಗೋಗುತ್ತೆ? ನನಗಿದು ತುಂಬ ಕಾಂಪ್ಲಿಕೇಟ್ ಅನ್ನಿಸ್ತಾ ಇತ್ತು. ಒಂದೊಂದು ಸಲ ಅನಿಸುತ್ತೆ ಓವರ್ ರೇಟೆಡ್ ಅಂತ. ತುಂಬ ಚಾನಲ್ಗಳಲ್ಲಿ ಇದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಆದರೆ ನನಗೆ ಉತ್ತರ ಸಿಕ್ಕಿದ್ದೆಲ್ಲಿ ಅಂದರೆ, ಒಂದು ಪೆಂಡುಲಮ್ ಗೊತ್ತಿರುತ್ತೆ. ಇತ್ತೀಚೆಗೆ ಹಿಪ್ನಾಸಿಸು ಜಾಸ್ತಿ ಸ್ಪ್ರೆಡ್ ಆಗ್ತಾ ಇದೆ. ಪೆಂಡುಲಮ್ ಒಂದು ಸೈಡು ನೆಕ್ಸ್ಟು ಇನ್ನೊಂದು ಸೈಡು ಹೋಗುತ್ತೆ ಬರುತ್ತೆ. ಆ ಥರ ಬುಟ್ಟಿಗೆ ಹಾಕೊಳ್ಳೋ ಮಾತಾಗ್ಬಿಡಲ್ವಾ? ನಾನು ವೀಡಿಯೋಗಳನ್ನ ಹಾಕ್ತೀನಿ, ವಿಚಾರಗಳಿಂದ ಎಲ್ಲನೂ ಬದಲಾಗುತ್ತೆ, ಪ್ರತಿಯೊಂದು ಸುಲಭ ಆಗುತ್ತೆ ಅಂತ. ಬಟ್ ಟು ಬಿ ಹಾನೆಸ್ಟ್ ಆಗಲ್ಲ, ಆಗೋದೇ ಇಲ್ಲ. ಇದು ಜನರನ್ನು ಅಟ್ರ್ಯಾಕ್ಟ್ ಮಾಡುತ್ತೆ. ಫೈನಲಿ ಕೇವಲ ನಿಮ್ಮ ಥಾಟ್ಸ್ನಿಂದನೇ ಎಲ್ಲನೂ ಬದಲಾಗೋಲ್ಲ, ರಿಸಲ್ಟ್ ಸಿಗೋದಿಲ್ಲ. ಹಾಗಂತ ಲಾ ಆಫ್ ಅಟ್ರಾಕ್ಷನ್ ಸುಳ್ಳಲ್ಲ. ಇದೊಂದು ಲಾ, ನಿಯಮ. ಯಾವತ್ತಿಗೂ ನಿಯಮ ಆಗೇ ಇರುತ್ತೆ. ನಿಮಗೂ ವರ್ಕ್ ಮಾಡುತ್ತೆ, ನನಗೂ ವರ್ಕ್ ಮಾಡುತ್ತೆ. ನಾವು ಇಲ್ಲದೇ ಇದ್ದಾಗ್ಲೂ ವರ್ಕ್ ಮಾಡ್ತಾ ಇತ್ತು. ನಾವು ಹುಟ್ಟಿಲ್ಲ ಅಂದಾಗ್ಲೂ ವರ್ಕ್ ಮಾಡ್ತಾನೆ ಇತ್ತು. ಯಾಕಂದರೆ ಇದು ಲಾ ಆಫ್ ಅಟ್ರಾಕ್ಷನ್ ಕೆಲಸ ಮಾಡುತ್ತೆ. ಹೇಗಂದರೆ ಕಾನ್ಷಿಯಸ್ ಪ್ಯಾರಡಮ್ ಮೇಲೆ. ನೀವು ಚಿಕ್ಕದ್ರಿಂದ ಏನೇನು ಪ್ರೋಗ್ರಾಮಿಂಗ್ ಆಗಿರ್ತೀರೋ, ನೀವು ಚಿಕ್ಕವರಾಗಿದ್ದಾಗ ಮೊದಲನೇ ದಿನದಿಂದನೇ ಸುತ್ತಮುತ್ತ ಎಲ್ಲದರಿಂದ, ಎನ್ವೈರ್ನಮೆಂಟ್ನಿಂದ, ನಿಮ್ಮ ಫ್ರೆಂಡ್ಸ್ನಿಂದ, ಪರಿವಾರದಿಂದ, ಈ ಪ್ರಪಂಚದಿಂದ, ಸ್ಕೂಲ್ನಿಂದ, ಟಿ ವಿಯಿಂದ, ಮೀಡಿಯಾದಿಂದ ಏನು ಪ್ರೋಗ್ರಾಮ್ ನಿಮ್ಮೊಳಗೆ ತುಂಬೋಗ್ಬಿಟ್ಟಿದೆಯೋ ಅಂತ ಬೇಜಾರು ಮಾಡ್ಕೊಂಡ್ಬಿಡ್ತಾನೆ. ನೀನು ಕಾನ್ಷಿಯಸ್ಲಿ ಅನಿಸ್ತಾ ಇರುತ್ತೆ, ಭಗವಂತ ಹೆಂಗಪ್ಪ ಬೇಜಾರು ಮಾಡ್ಕೋತಾನೆ ಅಂತ. ಇದಕ್ಕೆಲ್ಲ ಉತ್ತರ ಒಂದೇ ಒಂದು ಮೆಡಿಟೇಷನ್. ನಿಮ್ಮ ಮೈಂಡ್ ಕಾಮ್ ಮಾಡಿಕೊಂಡು ನಿಮ್ಮನ್ನು ನೀವು ನೋಡ್ಕೊಳ್ಳೋದೇ ಉತ್ತರ. ಪ್ಲೀಸ್ ಮೆಡಿಟೇಷನ್ ಮಾಡಿದ್ರೇ ಎಲ್ಲದಕ್ಕೂ ಉತ್ತರ. ಈ ಪ್ರಕೃತಿ ಲಾಸ್ ಮೇಲೇ ನಡೆಯೋದು. ಲಾ ಆಫ್ ಗ್ರಾವಿಟಿ, ಲಾ ಆಫ್ ಪರ್ಮಿಟೇಷನ್ ಆ್ಯಂಡ್ ಕಾಂಬಿನೇಷನ್, ಲಾ ಆಫ್ ರಿವರ್ಸ್ ಎಫೆಕ್ಟು. ಯಾವ ಮನುಷ್ಯನೇ ಆಗಲಿ ಲಾನ ಒಪ್ಕೊಳ್ಳಿ ಬಿಡಲಿ, ಲಾ ನಡೀತಾನೆ ಇರುತ್ತೆ. ಈ ಲಾನೇ ಲಾ ಆಫ್ ಅಟ್ರಾಕ್ಷನ್. ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ, ನೀವು ಯಾವುದ್ರ ಮೇಲೆ ಫೋಕಸ್ ಸಂಪೂರ್ಣವಾಗಿ ಮಾಡ್ತೀರೋ ಅದ್ರ ಮೇಲೇ ಕೆಲಸ ಮಾಡೋದು. ಫೋಕಸ್ ಯಾವುದ್ರ ಮೇಲೆ ಮಾಡ್ತೀರಾ ಅನ್ನೋದನ್ನು ಥಿಂಕ್ ಮಾಡಿರಿ. ಸಬ್ಕಾನ್ಷಿಯಸ್ ಮೈಂಡು ಯೂನಿವರ್ಸಲ್ ಎನರ್ಜಿ ಜೊತೆ ಕನೆಕ್ಟ್ನಲ್ಲೇ ಇರುತ್ತೆ. ಯಾಕಂದರೆ ನೀವು ಬದಲಾಗಬೇಕು ಅಂದ್ಕೊಳ್ತೀರಾ, ಮುಂದೆ ಬರಬೇಕು ಅಂದ್ಕೊಳ್ತೀರಾ, ನೀವು ಕಾನ್ಷಿಯಸ್ಲಿ ತೀರ್ಮಾನನೂ ಮಾಡ್ತೀರಾ. ಬಟ್ ಸಬ್ಕಾನ್ಷಿಯಸ್ ಮೈಂಡ್ ಏನು ಮಾಡುತ್ತೆ? ಪ್ರಯತ್ನ ಪಡ್ತಾರೆ, ಬಟ್ ಸ್ವಲ್ಪ ದಿನ ಆ ಜೋಶ್ ಕಳ್ಕೊಂಡು ನಾರ್ಮಲ್ ಲೈಫ್ಗೆ ಬಂದುಬಿಡ್ತಾರೆ. ಮೊಬೈಲು, ಲ್ಯಾಪ್ಟಾಪು